ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಗಾಂಧಿನಗರ ಯುವಜನ ಸಂಘದ ವಾರ್ಷಿಕ ಸಭೆ ನಿನ್ನೆ ನಡೆಯಿತು. 2024-25ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಸಂತೋಷ್ ಕೆಜಿ ಆಯ್ಕೆಯಾದರು. ಗೌರವ ಅಧ್ಯಕ್ಷರಾಗಿ ಪ್ರಕಾಶ್, ಉಪಾಧ್ಯಕ್ಷರಾಗಿ ವಿಷ್ಣುವರ್ಧನ, ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ, ಖಜಾಂಚಿಯಾಗಿ ರಾಮಪ್ಪ, ಸಂಘಟನಾ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಹಾಗೂ ಕುಸ್ತಿ ಪಂದ್ಯಾವಳಿಗಳ ಸಂಚಾಲಕರಾಗಿ ವೆಂಕಟೇಶ್ ಬಿಳಿಸಿರಿ, ಕಾನೂನು ಸಲಹೆಗಾರರಾಗಿ ಪತ್ರಕರ್ತ ಧರ್ಮರಾಜ್ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಗಾಂಧಿನಗರ ಯುವಜನ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಸದ್ಗುರುರವರು ಗಾಂಧಿನಗರ ಯುವಜನ ಸಂಘದ ಹಿರಿಯ ಸದಸ್ಯ ನ್ಯಾಯವಾದಿ ಎಚ್ಆರ್ ಶ್ರೀಧರ್ ರವರಿಂದ ಸ್ವಾಭಿಮಾನಿ ನ್ಯೂಸ್ಗೆ ಮಾಹಿತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ರಾಜೇಶ್ ಎಂಎಸ್, ರಾಜೇಶ್ ಆಟೋ, ಶಿವಕುಮಾರ್ ರಾಮನಗರ ಮುಂತಾದವರಿದ್ದರು. ನಮಸ್ಕಾರ ವೆಂಕಟೇಶಣ್ಣ. ನಮಸ್ಕಾರ ಪ್ರಕಾಶಣ್ಣ. ನಮಸ್ಕಾರ ರಾಮಣ್ಣ. ಈ ಸಲಿನ 49ನೇ ವರ್ಷದ ಅಧ್ಯಕ್ಷರು ಸಂತೋಷ್ ಕೆಜಿ ಅವರಿಗೂ ನಮಸ್ಕಾರ. ನಾನು ಸಂತೋಷ್ ಸದ್ಗುರು. ಈಗ ನಮ್ಮ ಗಾಂಧಿನಗರ ಯುವಜನ ಸಂಘ 49ನೇ ವರ್ಷ ಕಾಲಿಟ್ಟಿದೆ. ಈ ಮುಂದಿನ ವರ್ಷ 50ನೇ ವರ್ಷ. ಇದು ಕಲೆ, ಸಾಹಿತ್ಯ ಮತ್ತು ಜಾನಪದ, ಅದರಲ್ಲಿ ವಿಶೇಷವಾಗಿ ಕುಸ್ತಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸಂಘ. ಈ ಸಂಘದ 25ನೇ ವರ್ಷದ ಆಚರಣೆಯನ್ನು ನೀವು ಮಾಡಿದ್ರಿ ಅಧ್ಯಕ್ಷರಾಗಿ. ಅದ್ಭುತವಾಗಿ ಮಾಡಿದ್ರಿ ನೀವು. ಈಗ ಆ 25 ವರ್ಷದಿಂದ 50ನೇ ವರ್ಷ ಕಾಲಿಟ್ಟಿದೆ. ಒಂದು ಸಂಘ 50 ವರ್ಷ ನಿಂತು ಬರೋದೇ ದೊಡ್ಡ ವಿಚಾರ, ಒಂದು ವಿಷಯ. ಅದು ಅದರಲ್ಲಿ 25ನೇ ವರ್ಷದ ಅಧ್ಯಕ್ಷರು ನೀವಿದ್ದೀರಿ. ಅದ್ರ ಜೊತೆಗೆ 50ನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೀವಿ. ಈಗ ನಿಮ್ಮ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋ ಚುಟುಕಾಗಿ ಹೇಳಿ. ಆದರೆ 50ನೇ ವರ್ಷಕ್ಕೆ ಏನೇನು ಪ್ರೋಗ್ರಾಮ್ಗಳನ್ನು ನಾವು ಮಾಡಬೇಕು, ಹೇಗೆ ಕ್ರೋಢೀಕರಿಸಬೇಕು, ಅದ್ರ ಬಗ್ಗೆ ನೀವು ಹಿರಿಯ 1975 ಇಸ್ವಿಯಿಂದ ಇಲ್ಲಿಯವರೆಗೆ ಸಂಘ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಗಾಂಧಿನಗರ ಯುವಜನ ಸಂಘದ ಸದಸ್ಯರು ಅವರ ಒಂದು ಉತ್ಸಾಹ ಇಲ್ಲಿ ತನಕ ನಡ್ಕೊಂಡ್ಬಂದಿದೆ. ಇಲ್ಲಿಯವರೆಗೆ ಯಾವುದೇ ಸರ್ಕಾರದ ಸಹಾಯವಿಲ್ಲದೆ ಕುಸ್ತಿ, ಇನ್ನಿತರ ಕ್ರೀಡೆಗಳು ಜೊತೆಗೆ ಜಾನಪದ, ಸಾಹಿತ್ಯ ಈ ಎಲ್ಲ ಕಾರ್ಯಕ್ರಮಗಳನ್ನು ಹೊಂದಿಕೊಂಡು ಬಂದಿದೆ. ಈಗ 50ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಈ ವರ್ಷವಿಡೀ ಕಾರ್ಯಕ್ರಮಗಳನ್ನು ಮಾಡಬೇಕು. ಪ್ರತಿ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು. ಈ 50ನೇ ವರ್ಷದಲ್ಲಿ ಕುಸ್ತಿ ಇರ್ಬೋದು, ಜೊತೆಗೆ ಬೇರೆ ಕ್ರೀಡೆಗಳಿರ್ಬೋದು, ಸಾಹಿತ್ಯ, ನಾಟಕ ಹಾಗೂ ಇನ್ನು ಸಾಮಾಜಿಕ ಕೆಲವು ಕ್ಯಾಂಪ್ಗಳು, ಮೆಡಿಕಲ್ ಕ್ಯಾಂಪ್ಗಳು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸಂಘಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಯಾಕಂದರೆ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ. ಆದರೆ ಈ ಸಾಗರ ಅಂತ ಪಟ್ಟಣ ಸೇರ್ಕೊಂಡ ಮೇಲೆ, ಈ ಗಾಂಧಿನಗರಕ್ಕೆ ಬಂದ ಮೇಲೆ, ಈ ಗಾಂಧಿನಗರ ಯುವಜನ ಸಂಘ ವೆಂಕಟೇಶ್ ಬಿಳಿಸಿರಿ ಅಂದರೆ ಯಾರು ಅಂತ ಇವತ್ತು ಸಾಗರಕ್ಕೆ ಪರಿಚಯ ಮಾಡಿಕೊಟ್ಟದ್ದೇ ಗಾಂಧಿನಗರ ಯುವಜನ ಸಂಘ. ಅದಕ್ಕೋಸ್ಕರ ನನ್ನ ಎಷ್ಟೇ ಪರ್ಸನಲ್ ಕೆಲಸಗಳಿದ್ರು ಕೂಡ ಈ ಸಂಘಕ್ಕೋಸ್ಕರ ಹಗಲು ರಾತ್ರಿ ನಾನು ದುಡಿಲಿಕ್ಕೆ ಯಾವತ್ತೂ ನಾನು ರೆಡಿ ಇದ್ದೇನೆ. ಆದರೆ ಇಲ್ಲಿ ಹೆಂಗೆ ಹುಡುಗರು ಯಾವ ರೀತಿಯಲ್ಲಿ ಬರಲ್ಲ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ರೀತಿ ನಮ್ಮಲ್ಲಿ ಗಾಂಧಿ ಯುವಜನ ಸಂಘದಲ್ಲಿ ಒಂದೇ ದಸರಾ ಕುಸ್ತಿ ಒಂದೇ ಅಲ್ಲ, ಸಾಂಸ್ಕೃತಿಕವಾಗಿ ಕ್ರೀಡಾ ಇದು ಮತ್ತೆ ಜಾನಪದ ಎಲ್ಲದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.